ಏನು ಅದರಲ್ಲಿ ಏನು ವಿಶೇಷ ಏನಿಲ್ಲ, ನೀವೇ ಹೇಳಿ ಏನು ವಿಶೇಷ? ಅದನ್ನೇ ನೀವು ಪತ್ರಿಕಾ ಮಾಧ್ಯಮದ ಮೇಲೆ ಅಥವಾ ಪ್ರಿಂಟ್ ಆಗುವಂಥದ್ದು ಅದು ಸುದ್ದಿನೇ ಅಲ್ಲ. ಅವರು ನಮ್ಮ ಪಕ್ಷದ ಬೇರೆ ನಾಯಕರು ಹೋಗ್ತಾರೆ ಬರ್ತಾರೆ. ಈಗ ನಮ್ಮ ಮನೆಗೆ ಬರ್ತಾರೆ, ನಾವು ಪರಮೇಶ್ವರ್ ಅವ್ರ ಮನೆಗೆ ಹೋಗ್ತೀವಿ, ಎಲ್ಲ ರೂಟೀನು. ಅದ್ರಾಗೇನು ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಅವರು ಬೇಕಾದವರು ಹೋಗಿರ್ಬೋದು ಅಷ್ಟೇ ರೀ. ಯಾವ ರಾಜಕೀಯಲ್ಲಿ ಹೇಳ್ತಾರಲ್ಲ, ಶತ್ರು ಯಾರಲ್ಲ ಮಿತ್ರರು ಯಾರಲ್ಲ, ಆ ಥರ ಹಂಗೆ ಅದು ಯಾವಾಗೂ ಒಂದೇ ಟೈಪ್ ರಾಜಕಾರಣಿ ಇರೋಲ್ಲ, ಬದಲಾವಣೆ ಆಗ್ತಾನೆ ಇರ್ತದೆ. ಇಲ್ಲ ಅದು ನಮ್ಮ ಕಡೆ ಕೇಳೋಂತ ಇಲ್ಲ, ನಾವು ಮಂತ್ರಿ ಅಷ್ಟೇ. ನಾವು ನೀವೇನಿದ್ರೆ ಬೆಂಗಳೂರಲ್ಲಿ ಕೇಳಬೇಕಿದು. ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಗುತ್ತೆ. ಅದೇನು ಹೇಳಲ್ಲ, ಅದಕ್ಕಿದ್ದಾರೆ. ಈಗಾಗಲೇ ಭಾಳಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಅದಕ್ಕೆ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗುತ್ತೆ. ಏನು ಅದರಲ್ಲಿ ಏನು ವಿಶೇಷ ಏನಿಲ್ಲ, ನೀವೇ ಹೇಳಿ ಏನು ವಿಶೇಷ? ಅದನ್ನೇ ನೀವು ಪತ್ರಿಕಾ ಮಾಧ್ಯಮದ ಮೇಲೆ ಅಥವಾ ಪ್ರಿಂಟ್ ಆಗುವಂಥದ್ದು ಅದು ಸುದ್ದಿನೇ ಅಲ್ಲ. ಅವರು ನಮ್ಮ ಪಕ್ಷದ ಬೇರೆ ನಾಯಕರು ಹೋಗ್ತಾರೆ ಬರ್ತಾರೆ. ಈಗ ನಮ್ಮ ಮನೆಗೆ ಬರ್ತಾರೆ, ನಾವು ಪರಮೇಶ್ವರ್ ಅವ್ರ ಮನೆಗೆ ಹೋಗ್ತೀವಿ, ಎಲ್ಲ ರೂಟೀನು. ಅದ್ರಾಗೇನು ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಅವರು ಬೇಕಾದವರು ಹೋಗಿರ್ಬೋದು ಅಷ್ಟೇ ರೀ. ಯಾವ ರಾಜಕೀಯಲ್ಲಿ ಹೇಳ್ತಾರಲ್ಲ, ಶತ್ರು ಯಾರಲ್ಲ ಮಿತ್ರರು ಯಾರಲ್ಲ, ಆ ಥರ ಹಂಗೆ ಅದು ಯಾವಾಗೂ ಒಂದೇ ಟೈಪ್ ರಾಜಕಾರಣಿ ಇರೋಲ್ಲ, ಬದಲಾವಣೆ ಆಗ್ತಾನೆ ಇರ್ತದೆ. ಇಲ್ಲ ಅದು ನಮ್ಮ ಕಡೆ ಕೇಳೋಂತ ಇಲ್ಲ, ನಾವು ಮಂತ್ರಿ ಅಷ್ಟೇ. ನಾವು ನೀವೇನಿದ್ರೆ ಬೆಂಗಳೂರಲ್ಲಿ ಕೇಳಬೇಕಿದು. ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಗುತ್ತೆ. ಅದೇನು ಹೇಳಲ್ಲ, ಅದಕ್ಕಿದ್ದಾರೆ. ಈಗಾಗಲೇ ಭಾಳಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಅದಕ್ಕೆ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗುತ್ತೆ.